ವಿಧಾನಸೌಧದ ಒಳಗೆ ಬೀದಿ ನಾಯಿಗಳು ಎಂಟ್ರಿ ಕೊಡ್ತಿವೆ, ಸಿಕ್ಕಾಪಟ್ಟೆ ಕಾಟ ಕೊಡ್ತಿವೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲೇ ಬೀದಿ ನಾಯಿಗಳಿಗೂ ಕೂಡ ಶೆಲ್ಟರ್ ನಿರ್ಮಾಣ ಮಾಡುವ ಯೋಜನೆಗಳನ್ನ ರೂಪಿಸಿಕೊಳ್ಳಲಾಗ್ತಿದೆ. ವಿಧಾನಸೌಧದ ಒಳಗೆ ಬೀದಿ ನಾಯಿಗಳಿಗೆ ಶೆಲ್ಟರ್ ನಿರ್ಮಾಣ ಮಾಡೋದಕ್ಕೆ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ತೀರ್ಮಾನ ಮಾಡಿದ್ದಾರೆ. ವಿಧಾನಸೌಧ ಆವರಣದಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸೋದಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ. ಶ್ವಾನಗಳ ಹಾವಳಿ ತಪ್ಪಿಸೋದಕ್ಕೆ ಸ್ಪೀಕರ್ಗೆ ತಜ್ಞರ ಸಮಿತಿ ವರದಿ ಕೊಟ್ಟಿದೆ. ಶ್ವಾನಗಳ ಸ್ಥಳಾಂತರ ಬೇಡ ಅಂತ ತಜ್ಞರ ಸಮಿತಿ ಮನವಿ ಮಾಡಿದೆ. ವಿಧಾನಸೌಧದ ಭದ್ರತಾ ಸಿಬ್ಬಂದಿ ಇದಲ್ಲೂ ಕೂಡ ಸ್ಪೀಕರ್ಗೆ ಮನವಿ ಮಾಡಿಕೊಳ್ಳಲಾಗಿದೆ. ರಾತ್ರಿ ವೇಳೆ ವಿಧಾನಸೌಧ, ವಿಕಾಸಸೌಧ ಕಾವಲುಗಳಿಂತಂಗೆ ಶ್ವಾನಗಳು ನಿಂತಿರ್ತವೆ. ಇಲ್ಲಿರುವ ಶ್ವಾನಗಳಿಗೆ ಇಲ್ಲಿಯೇ ಶೆಲ್ಟರ್ ನಿರ್ಮಿಸಲಿ ಅಂತ ಹೇಳಿ ತೀರ್ಮಾನ ಮಾಡಿಕೊಳ್ಳಲಾಗಿದೆ ಮತ್ತು ಆ ಶೆಲ್ಟರ್ ನಿರ್ವಹಣೆಯನ್ನ ಪ್ರಾಣಿ ದಯಾ ಸಂಘಕ್ಕೆ ವಹಿಸಿಕೊಡೋದಕ್ಕೆ ಚಿಂತನೆ ನಡೆಸಿಕೊಳ್ಳಲಾಗ್ತಿದೆ. ಬೀದಿ ನಾಯಿಗಳ ಸ್ಥಳಾಂತರ ಮಾಡೋದು ಬೇಡ, ಅವುಗಳಿಗೆ ವಿಧಾನಸೌಧದಲ್ಲೇ ಒಂದು ಶೆಲ್ಟರ್ ನಿರ್ಮಾಣ ಮಾಡಿಬಿಡೋಣ, ಅದನ್ನು ಪ್ರಾಣಿ ದಯಾ ಸಂಘದವ್ರು ಮೇಂಟೈನ್ ಮಾಡಲಿ. ಬೀದಿ ನಾಯಿಗಳು ಪ್ರತಿನಿತ್ಯ ಅದು ಹೇಗಿದೆ ಅಂತಂದರೆ ವಿಧಾನಸೌಧ ಆವರಣದಲ್ಲಿ ಒಂದು ಕಡೆ ಪೊಲೀಸರು ಸೆಕ್ಯೂರಿಟಿ ನೋಡ್ಕೊಳ್ತಾ ಇದ್ರೆ ಒಳಗಡೆ ಕಂಪ್ಲೀಟಾಗಿ ಬೀದಿ ನಾಯಿಗಳೇ ತುಂಬಿಕೊಂಡಿರ್ತವೆ. ರಾತ್ರಿ ಹೊತ್ತು ಕೆಲವೊಂದು ಸಂದರ್ಭದಲ್ಲಿ ಉಪಕಾರಿ ಕೂಡ ಹೌದು. ಹಾಗಾಗಿ ಸ್ಥಳಾಂತರ ಮಾಡೋದು ಬೇಡ. ಭಾಳ ದಿನಗಳಿಂದ, ಭಾಳ ವರ್ಷಗಳಿಂದ ಬೀದಿ ನಾಯಿಗಳು ಅಂತಂದಾಗ ಸಾಮಾನ್ಯವಾಗಿ ಕೆಲವು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ರೀ. ಮನುಷ್ಯರಲ್ಲೂ ಕೆಲವು ಒಳ್ಳೆ ಮನುಷ್ಯರು ಇರ್ತಾರೆ. ನಾಯಿಗಳಿಗೆ ಊಟ ಹಾಕೋರು, ಬಿಸ್ಕೆಟ್ ತಂದು ಹಾಕೋರು, ನಾಯಿಗಳನ್ನು ಕಂಡ ತಕ್ಷಣ ಅವನ್ನು ಪ್ರೀತಿ ಮಾಡೋರು. ಹಾಗಾಗಿ ಕೆಲವರಿಗೆ ಅಟ್ಯಾಚ್ಮೆಂಟ್ ಕೂಡ ಇರಬಹುದು. ಅಲ್ಲಿನ ಭದ್ರತಾ ಸಿಬ್ಬಂದಿ ನಾಯಿಗಳ ಜೊತೆಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿರುವ ಸಾಧ್ಯತೆಗಳು ಇರಬಹುದು. ಹಾಗಾಗಿ ಸ್ಥಳಾಂತರ ಮಾಡೋದು ಬೇಡ, ಇಲ್ಲೇ ಅವುಗಳಿಗೆ ಒಂದು ಶೆಲ್ಟರ್ ನಿರ್ಮಾಣ ಮಾಡಿಕೊಡಿ. ನಾವಿದ್ದೀವಿ ಅಂದರೆ ಏನು ಮಾಡ್ತಾ ಇದ್ದೀವಿ, ಏನು ಆ ನಾಯಿಗಳಿಗೆ ಯಾವ ರೀತಿಯ ಶೆಲ್ಟರ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಾಗ್ತಿದೆ. ಇಲ್ಲ, ಈಗ ನೋಡಿ, ಮನುಷ್ಯರಿಗೆ ಎಷ್ಟು ಬದುಕಲಿಗೆ ಹಕ್ಕಿದೆ, ಪ್ರಾಣಿಗಳಿಗೆ ಕೂಡ ಅಷ್ಟೇ ಹಕ್ಕಿದೆ. ಸೊ ಇಲ್ಲಿ ಇರುವಂತಹ ಕೆಲವೊಂದು ಅದರಲ್ಲಿ ಅಭಿಪ್ರಾಯ ಇದೆ. ಕೆಲವೊಬ್ಬರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ, ಕೆಲವರಿಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಕೂಡ ಪ್ರತಿಪಕ್ಷ, ಆಡಳಿತ ಪಕ್ಷ ಇಲ್ಲಿ ಕೂಡ ಇದೆ. ಈ ಮಧ್ಯದಲ್ಲಿ ಕೆಲವು ಪರ, ಕೆಲವು ವಿರುದ್ಧವಾಗಿ ಎಲ್ಲ ಕ್ರೋಢೀಕರಿಸಿಕೊಂಡು ನಾವು ಚರ್ಚೆ ಮಾಡಿದ್ದೇವೆ. ಒಂದು ಪರಿಹಾರ ನಾವು ಅದನ್ನು ಕಾಣಬೇಕಂತೇಳಿ ಅದಕ್ಕೆ ಒಂದು ತಜ್ಞರು ಒಂದು ವರದಿ ಸಲ್ಲಿಸ್ತಾರೆ. ಎಷ್ಟು ಇವತ್ತು ನಮ್ಮ ಈ ವ್ಯಾಪ್ತಿಯಲ್ಲಿ ಇದೆ, ಎಷ್ಟೆಷ್ಟು ವಯಸ್ಸುದು, ಮತ್ತು ಅದಕ್ಕೆಲ್ಲ ಪರ್ಸನಲೈಸೇಷನ್ ಆಗಿದೆ ಅಥವಾ ಅದು ಸುರಕ್ಷಿತವಾಗಿದೆ, ಮತ್ತು ಅದಕ್ಕೆ ಒಂದು ಕೆಲವೊಂದು ಜಾಗ ಕೊಟ್ಟು ಅದನ್ನು ನಿಭಾಯಿಸಲಿಕ್ಕೆ ಒಂದು NGO, ಯಾಕೆಂದ್ರೆ ಪ್ರಾಣಿ ದಯಾ ಸಂಘ, ಬೇರೆ ಬೇರೆ ಸಂಘಗಳಿದೆ, ಅದನ್ನು ಒಬ್ಬ ಅದನ್ನು ವಹಿಸಿಕೊಟ್ಟು ಅವರು ಅದರ ಮೇಲೆ ಚೆನ್ನಾಗಿ ನೋಡಿಕೊಂಡು. ಇಲ್ಲ, ಇಲ್ಲಿ ಮುಖ್ಯವಾಗಿ ಇಲ್ಲಿ ಪ್ರಾಣಿಗಿಂತ ನಾಯಿಗಳೇನಿದೆ, ಇದು ವಿಧಾನಸೌಧ ಒಳಗಡೆ ಇರುವಂಥದ್ರ ಬಗ್ಗೆ ಅದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಮತ್ತು ಅದನ್ನ ಹೇಗೆ ನಾಯಿಗಳಿಗೂ ಕೂಡ ತೊಂದರೆ ಆಗಬಾರ್ದು, ಸಾರ್ವಜನಿಕರು ತೊಂದರೆ ಆಗಬಾರ್ದು, ಆ ರೀತಿಯಾಗಿ ಹೇಗೆ ತೀರ್ಮಾನ ತಗೋಬೇಕು ಅಂತ ಒಂದು ಚರ್ಚೆ ಮಾಡೋದು. ಬಹುಶಃ ಅವ್ರು ಹೇಳಿರ್ತಾರೆ ನಿಮ್ಗೆ. ಇಲ್ಲ, ಅವ್ರ ಗಮನದಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಚೇರ್ಮನ್ ಮತ್ತು ಸ್ಪೀಕರ್ ಅನೇಕ ಜನ ಹೋಗಿ ಹೇಳಿರ್ಬೋದು. ಇಲ್ಲಿ ಸುಮಾರು ಜನ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡಕ್ಕೆ ಬರ್ತಾರೆ, ಸಾಯಂಕಾಲ ಬರ್ತಾರೆ. ಅವ್ರದ್ದು ಕೆಲವು ಮತ್ತೆ ಏನಾಗ್ತದೆ, ನಾಯಿಗಳೆಲ್ಲ ವಿಧಾನಸೌಧ ಒಳಗಡೆ ಓಡಾಡ್ತಾ ಇರ್ತದೆ. ಇಲ್ಲಿ ಯಾವುದೇ ರೀತಿ ನಿಯಂತ್ರಣ ಇರುವುದಿಲ್ಲ. ಸಾಯಂಕಾಲ ಆನಂದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಬೀದಿ ನಾಯಿಗಳಿಗೆ ಅಥವಾ ನಾಯಿಗಳು ಕೂಡ ಸಾಕು ಪ್ರಾಣಿಗಳೇ, ಅವುಗಳ ಶೆಲ್ಟರ್ ನಿರ್ಮಾಣ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರಂತೆ. ಏನು ಈ ಶೆಲ್ಟರ್ ನಿರ್ಮಾಣದ ಐಡಿಯಾದ ಹಿಂದಿರುವಂಥ ತೊಂದರೆಗಳು, ತೊಡಕುಗಳು ಏನೇನಾಯ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪಣಂತು ಪ್ರಮುಖವಾಗಿ ವಿಧಾನಸೌಧ, ವಿಕಾಸಸೌಧ ಆವರಣದಲ್ಲಿ ಸುಮಾರು 60ರಿಂದ 70 ಬೀದಿ ನಾಯಿಗಳು ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಸಿಬ್ಬಂದಿಗಳಿಗೆ ಆವಾಗ ಕೆಲವೊಂದು ನಾಯಿಗಳಿಂದ ಸ್ವಲ್ಪ ಹಾವಳಿ ಹೆಚ್ಚಾಗ್ತಾ ಇತ್ತು ಅನ್ನೋ ಒಂದು ದೂರುಗಳು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡೋ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿತ್ತು. ಜೊತೆಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಖಾದರ್ ಅವರ ಗಮನಕ್ಕೂ ಕೂಡ ತಂದಿದ್ರು. ಈ ಹಿನ್ನೆಲೆಯಲ್ಲಿ ಖಾದರ್ ಅವರು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿ ಒಂದು ವರದಿಯನ್ನು ಕೊಡೋದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ತಜ್ಞರ ಸಮಿತಿ ಏನಿದೆ ಅವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ನಾಯಿಗಳನ್ನು ಸ್ಥಳಾಂತರ ಮಾಡೋದು ಬೇಡ, ಬದಲಾಗಿ ಇಲ್ಲಿರ್ತಕ್ಕಂಥ ನಾಯಿಗಳಿಗೆ ಇಲ್ಲೇ ಒಂದು ಶೆಲ್ಟರ್ ಅನ್ನ ನಿರ್ಮಾಣ ಮಾಡಿ ಅವುಗಳಿಗೆ ಇರಿಸ್ಕೊಳ್ಳೋದಕ್ಕೆ ಒಂದು ರೀತಿ ವ್ಯವಸ್ಥೆಯನ್ನು ಆಗಬೇಕು ಅನ್ನೋದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಒಂದು ವೇಳೆ ನಾಯಿಗಳಿಗೆ ಬೇರೆ ಕಡೆ ಅವನ್ನ ಸ್ಥಳಾಂತರ ಮಾಡ್ತಕ್ಕಂಥದ್ದು ಅಥವಾ ಆ ನಾಯಿಗಳಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ಏನಾದರೂ ಮಾಡದೇ ಆದ್ರೆ ವಿಧಾನಸೌಧ ಮತ್ತು ಸಿಬ್ಬಂದಿಗೆ ಅಥವಾ ಕೆಲವು ಅಧಿಕಾರಿ ವರ್ಗಗಳ ಮೇಲೆ ಪ್ರಾಣಿ ದಯಾ ಸಂಘದವರು ಕಾನೂನಿನ ಕ್ರಮಕ್ಕೆ ಮುಂದಾಗಬಹುದು ಅನ್ನೋ ಒಂದು ಆತಂಕನೂ ಕೂಡ ಇತ್ತು. ಹೀಗಾಗಿ ತಜ್ಞರ ಮತ್ತೆ ಪೊಲೀಸ್ ಅಧಿಕಾರಿಗಳು ಮತ್ತೆ ಇಲ್ಲಿನ ಭದ್ರತಾ ಸಿಬ್ಬಂದಿಯ ಒಂದು ಮನವಿ
ವರದಿಯನ್ನ ಜೊತೆಗೆ ಅವರ ಒಂದು ಅಭಿಪ್ರಾಯಗಳನ್ನ ಖಾದರ್ ಅವರು ಪಡೆದುಕೊಂಡಿದ್ದಾರೆ. ಹಾಗಾಗಿ ಪ್ರಮುಖವಾಗಿ ವಿಧಾನಸೌಧ ಆವರಣದಲ್ಲೇ ಇಲ್ಲಿರ್ತಕ್ಕಂಥ ಬೀದಿ ನಾಯಿಗಳಿಗೆ ಒಂದು ಶೆಲ್ಟರ್ ನಿರ್ಮಾಣ ಮಾಡೋದ್ರ ಬಗ್ಗೆ ಇವತ್ತಿನ ಒಂದು ಸಭೆಯಲ್ಲೂ ಕೂಡ ತೀರ್ಮಾನ ಆಗಿರ್ತಕ್ಕಂಥದ್ದು. ಇದೊಂದು ಐತಿಹಾಸಿಕ ತೀರ್ಮಾನ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಶಕ್ತಿ ಸೌಧ ಅಂತ ಏನು ನಾವು ವಿಧಾನಸೌಧವನ್ನ ಕರಿತೀವಿ, ಇಲ್ಲಿ ಬೀದಿ ನಾಯಿಗಳಿಗಾಗಿ ಒಂದು ಶೆಲ್ಟರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ಇದೊಂದು ರೀತಿಯ ಐತಿಹಾಸಿಕ ತೀರ್ಮಾನ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರಮುಖವಾಗಿ ಈ ಬಗ್ಗೆ ಕೂಡಲೇ ಕ್ರಮವನ್ನ ಜರುಗಿಸಬೇಕು ಅಂತ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಖಾದರ್ ಅವರು ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿರ್ತಕ್ಕಂಥ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡೋದು ಬೇಡ ಅನ್ನೋ ಒಂದು ಸಲಹೆಯನ್ನ ಖಾದರ್ ಅವ್ರಿಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ರಾತ್ರಿ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬೀದಿ ನಾಯಿಗಳೇ ಒಂದು ರೀತಿ ಕಾವಲಿನಂತೆ ಇಲ್ಲಿ ಕೆಲಸ ಮಾಡ್ತವೆ, ಜೊತೆಗೆ ಪೊಲೀಸರ ಜೊತೆನೂ ಕೂಡ ಬಹಳಷ್ಟು ಒಂದು ಅನ್ಯೋನ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅವುಗಳನ್ನು ಸ್ಥಳಾಂತರ ಮಾಡೋದು ಬೇಡ, ಅವು ನಾಯಿಗಳು ಬೀದಿ ನಾಯಿಗಳು ಇಲ್ಲಿ ವಿಕಾಸಸೌಧ ವಿಧಾನಸೌಧ ಆವರಣದಲ್ಲಿ ಇದ್ರೆ ಮತ್ತಷ್ಟು ಸುರಕ್ಷಿತ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಖಾದರ್ ಅವರು ಇಲ್ಲಿರ್ತಕ್ಕಂಥ ನಾಯಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಸ್ಥಳಾಂತರ ಮಾಡತಕ್ಕಂಥದ್ದು ಬೇಡ, ಇಲ್ಲಿ ಶೆಲ್ಟರ್ ಅನ್ನ ನಿರ್ಮಾಣ ಮಾಡಿ ಆ ನಾಯಿಗಳಿಗೆ ಇರೋದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಪ್ರಣೋದ್, ರೈಟ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.